ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ? ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯಾಸ್ ಯೂಟ್ಯೂಬ್ ಚಾನಲ್. ನನ್ನ ಬರ್ಡೇ ಹತ್ತಿರ ಬರ್ತಾ ಇದೆ ಅಂತ ನಾನು ಸ್ಕಿನ್ ಆ್ಯಂಡ್ ಹೇರ್ನ ಪ್ರೆಪ್ ಮಾಡ್ಕೊಳ್ಳೋಕ್ಕೆ ಹೆಸರುಘಟ್ಟ ಟರ್ನಿಂಗಲ್ಲಿ ಲೊಕೇಟ್ ಆಗಿರೋ ಕಾಮ್ ಸ್ಟುಡಿಯೋಸ್ಗೆ ನಾನು ವಿಸಿಟ್ ಮಾಡಿದೆ. ಇಲ್ಲಿ ಸರ್ವಿಸಸ್ ಹೈಡ್ರಾ ಫೇಶಿಯಲ್, ಕೊರಿಯನ್ ಫೇಶಿಯಲ್, ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಫೇಶಿಯಲ್ಸ್, ಫ್ರೂಟ್ ಫೇಶಿಯಲ್, ಡಿ ಟ್ಯಾನ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಬಾಡಿ ಮಸಾಜ್, ಹೆಡ್ ಮಸಾಜ್ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬ್ಲ್ಯಾಕ್ ಥೀಮ್ ಆ್ಯಂಡ್ ಆಸ್ಪೇಷಿಯಸ್ ಆಗಿ ಇಲ್ಲಿ ಕಾಂಬೋ ಆಫರ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. $899, $1,399, $1,899, $2,099, $2,999 ಆ್ಯಂಡ್ $5,999 ಆಫರ್ಸ್ ಅವೈಲೇಬಲ್ ಇದೆ. ಲಿಮಿಟೆಡ್ ಆಫರ್ಸ್ ಇರುತ್ತೆ, ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಪ್ಷನ್ ನಂಬರ್ 2,399 ಪಿಕ್ ಮಾಡಿದೆ. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂದರೆ ಡಿ ಟ್ಯಾನ್, ಯು ಕ್ಯಾನ್ ಪಿಕ್ ಎನಿ 4 ಇನ್ ದಟ್ ಕಾಂಬೋ. ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿ. ನಾನು ಡಿ ಟ್ಯಾನ್ ಮತ್ತು ವ್ಯಾಕ್ಸಿಂಗ್, ಹೇರ್ ಕಟ್ ಮತ್ತು ಹೇರ್ ವಾಶ್ನ ಪಿಕ್ ಮಾಡಿದೆ. ಬೇಸಿಕಲಿ ಕಾಂಬೋ ಆಫರ್ಸ್ ಒಂದು ಲೀಸ್ಟ್ ಇರುತ್ತೆ, ಅದರಲ್ಲಿ ನೀವು ಯಾವುದಾದ್ರೂ 4 ಅಥವಾ 5 ಡಿಪೆಂಡಿಂಗ್ ಅಪಾನ್ ಯುವರ್ ಕಾಂಬೋ ಪ್ರೈಸಲ್ಲಿ ಇರುತ್ತೆ. ನಾನಿಲ್ಲಿ ಆಪ್ಷನ್ 4 ಚೂಸ್ ಮಾಡಿರೋದ್ರಿಂದ ಡಿ ಟ್ಯಾನ್. ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗಿತ್ತು, ಬಿಸಿಲಲ್ಲಿ ಕೆಲಸಕ್ಕೆ ಹೋದಾಗ ಟ್ಯಾನಿಂಗ್ ಆಗಿ ತುಂಬ ಬರ್ನ್ ಆಗಿತ್ತು. ಸೊ ದ್ಯಾಟ್ ಐ ಚೂಸ್ ಫಾರ್ ಡಿ ಟ್ಯಾನ್. ಇಲ್ಲಿ ನೋಡಿ ತುಂಬ ನೀಟಾಗಿ ಅಪ್ಲಿಕೇಟರಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ. ಮಸಾಜಿಂಗು ನೀಟಾಗಿ ಮಾಡಿದ್ರು. ಸ್ಟೆಪ್ 1 ಡಿ ಟ್ಯಾನ್ಗೆ ಮಸಾಜ್ ಮಾಡ್ತಾರೆ. 15 to 20 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿ ದೆನ್ 1 ಡಿ ಟ್ಯಾನ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಅದು 15 to 20 ಮಿನಿಟ್ಸ್ ಬಿಡ್ತಾರೆ ಫೇಸ್ ಮೇಲೆ ಎಲ್ಲ ಟ್ಯಾನಿಂಗ್ ಹೋಗಲಿ ಅಂತ. ಆನಂತರ ಅದನ್ನು ಸ್ಕ್ರಬ್ಬಿಂಗ್ ಮಾಡ್ತಾರೆ 5 to 10 ಮಿನಿಟ್ಸ್. ಇಷ್ಟೇ, ಡಿ ಟ್ಯಾನ್ ಮುಗೀತು. ನೆಕ್ಸ್ಟ್ ವ್ಯಾಕ್ಸಿಂಗ್. ನಂದು ಹೇರ್ಸ್ ಅಂತೂ ತುಂಬ ಗ್ರೋತ್ ಇದೆ, ಲೆಂತಿ ಆಗಿದೆ. ನಾನಿಲ್ಲಿ ರೀಕಾ ವ್ಯಾಕ್ಸ್ನ ಚೂಸ್ ಮಾಡಿದ್ದೀನಿ ಬಿಕಾಸ್ ಟ್ಯಾನ್ ಹೋಗಲಿ ಅಂತ. ಎಷ್ಟು ಟ್ಯಾನ್ ಇದೆ ನೋಡಿ ನನ್ನ ಹ್ಯಾಂಡ್ಸಲ್ಲಿ. ಹ್ಯಾಂಡ್ ವ್ಯಾಕ್ಸ್, ಫುಲ್ ಹ್ಯಾಂಡ್ ವ್ಯಾಕ್ಸ್ನ ಚೂಸ್ ಮಾಡಿರೋದ್ರಿಂದ ಫುಲ್ ಹ್ಯಾಂಡ್ ವ್ಯಾಕ್ಸ್ ಮಾಡ್ತಾಯಿದ್ದಾರೆ. ಅವರಂತೂ ತುಂಬ ಕೇರಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿದೆ. ಸರ್ವೀಸಸ್ಸು ತುಂಬ ನೀಟಾಗಿ ಕೊಡ್ತಾರೆ. ಯಾವುದೇ ಲೋಕಲ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾರೆ. ನಾನು ಫುಲ್ ಹ್ಯಾಂಡ್, 2 ಹ್ಯಾಂಡ್ಸ್ ಆ್ಯಂಡ್ ಅಂಡರ್ ಆರ್ಮ್ಸ್ನ ವ್ಯಾಕ್ಸ್ ಮಾಡಿಸಿದೆ. ನೆಕ್ಸ್ಟ್ ಫಾರ್ ಹೇರ್ ಕಟ್ ಆ್ಯಂಡ್ ಹೇರ್ ವಾಶ್. ಹೇರ್ ವಾಶಲ್ಲಿ ಬ್ರ್ಯಾಂಡೆಡ್ ಶ್ಯಾಂಪೂ ಯೂಸ್ ಮಾಡಿ 15 to 20 ಮಿನಿಟ್ಸ್ ಹೇರ್ ವಾಶ್ ಮಾಡಿದ್ರು. ನೀಟಾಗಿ ಮಸಾಜ್ ಮಾಡಿ ಹೇರ್ ಶ್ಯಾಂಪೂ ಮತ್ತು ಕಂಡೀಷ್ನರ್ ಅಪ್ಲಿಕೇಶನ್ ಮಾಡಿ ವಾಶ್ ಮಾಡಿದ್ರು ಹೇರ್ನ. ಆ್ಯಂಡ್ ನನ್ನ ಕೂದಲು ಅಂತೂ ಸ್ಮೂತಾಗಿತ್ತು, ಬಟ್ ಪೊಲ್ಯೂಷನಿಂದ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಆಗಿತ್ತು. ಆ ಶ್ಯಾಂಪೂ ಹಾಕಿ ಕಂಡೀಷ್ನರ್ ಹಾಕಿದ ತಕ್ಷಣ ನಂದು ಸ್ಪ್ಲಿಟ್ಸ್ ಎಂಡ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. 10 to 15 ಮಿನಿಟ್ಸ್ ನೀಟಾಗಿ ಹೆಡ್ ವಾಶ್ ಮಾಡ್ತಾರೆ. ಹೆಡ್ ಮಸಾಜಿಂಗ್ ವಿತ್ ಹೆಡ್ ವಾಶ್. ಕ್ಲೆನ್ಸಿನೆಸ್ ನೀಟಾಗಿ ಮೇಂಟೈನ್ ಇದೆ, ಏನೋ ಗಲೀಜಿಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್
ಅವರು ಏನು ಅರ್ಟ್ ಮಾಡಲ್ಲ, ನಮಗೆ ನೀಟಾಗಿ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಸಲೂನ್ ಹೇರ್ ಕಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ನನಗೆ ತುಂಬ ಅಂದರೆ ತುಂಬ ಭಯ ಇತ್ತು ಹೇರ್ ಕಟ್ ಹೆಂಗೆ ಮಾಡ್ತಾರೋ ಅಂತ. ನಂದು ಏನೂ ಇಲ್ಲ, ಸ್ಟ್ರೈಟ್ ಕಟ್ ಮತ್ತು ಫ್ರಂಟ್ ಸ್ವಲ್ಪ ಲೇಯರಿಂಗ್ ಮಾಡಿಸಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ನಂದು ಹೇರು ಲೆಂತಿ ಆಗಿತ್ತು. ನಾನು ನನ್ನ ಹೇರ್ಸ್ನ ನನ್ನ ಬರ್ಡೇ ಹತ್ರ ಬರ್ತಾಯಿದೆ ಅಂತ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ದೆ. ನನ್ನಿಂದ ಏನಾದರೂ ನನ್ನ ಬರ್ಡೇ ದಿನ ಬೇರೆಯವ್ರಿಗೆ ಸಹಾಯ ಆಗೋ ಕಾರಣಕ್ಕೋಸ್ಕರ ಹೇರ್ ಕಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡ್ತಾಯಿದ್ದೀನಿ. ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡೋಕ್ಕೆ 14 ಇಂಚ್ ಹೇರ್ ಕಟ್ ಆಗಿರಬೇಕು. ಹೇರ್ ಕಟ್ ಆಗೋಕ್ಕೂ ಮುಂಚೆ ಹೇರ್ ವಾಶ್ ಆಗಿ 14 ಇಂಚ್ ಲೆಂತ್ ಮೆಷರಿಂಗ್ ಮಾಡಿ ಕಟ್ ಮಾಡಿ ಟೈಯಿಂಗ್ ಆಗಿ ಇಕ್ಕಿರಬೇಕು. ನಾನು ಇಲ್ಲಿ ಇಂಡಿಯಾಸ್ ಕ್ಯಾನ್ಸರ್ ಸೊಸೈಟಿಗೆ ಬ್ಯಾಂಗ್ಳೂರ್ಗೆ ನಾನು ನನ್ನ ಹೇರ್ಸ್ನ ಡೊನೇಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಹೇರ್ ಕಟ್ ನನ್ನ ಜೀವನದಲ್ಲೇ ಮಾಡಿಸ್ತಾ ಇರೋದು, ಅದು ಕ್ಯಾನ್ಸರ್ ಪೇಷಂಟ್ ಡೊನೇಷನ್ಗೋಸ್ಕರ. ಮನೆಯಲ್ಲಿ ಇದು ಯಾರಿಗೂ ಇಷ್ಟ ಇಲ್ಲ, ಬಟ್ ಆದರೂ ನಾನು ನನ್ನ ಬರ್ಡೇಗೆ ನಾನು ಯಾರಿಗಾದ್ರೂ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿಸ್ತಾ ಇದ್ದೀನಿ. ಸ್ಟ್ರೈಟ್ ಕಟ್ ಮಾಡಿದ್ರು ಒಂದು ಸ್ವಲ್ಪ ಬೇಜಾರಾಯಿತು. ಅಷ್ಟು ಲೆಂತ್ ಇರೋ ಹೇರ್ಸು ಒಂದೇ ಸಲ ಅಷ್ಟು ಕಟ್ ಮಾಡಿಸ್ಕೊಂಡಿದ್ದೀನಿ. ಬಟ್ ನಂದು ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ, ಬೇಗ ಬೆಳೆಯುತ್ತೆ. ಒಂದು ಒಳ್ಳೆ ಕಾಸ್ಗೋಸ್ಕರ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಒಬ್ರಿಗೊಳ್ಳೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಅದು ಒಳ್ಳೆಯದೇ ಆಗುತ್ತೆ ಅನ್ನೋ ಭರವಸೆ ನನಗೆ. ನಾನು ಇದನ್ನು ತುಂಬ ಜಾಸ್ತಿ ಏನೂ ಯೋಚನೆ ಮಾಡೋಕ್ಕೋಗಿಲ್ಲ. ಒಂದು ಸತಿ ನನ್ನ ಮೈಂಡಿಗೆ ಬಂತು ಹೇರ್ ಡೊನೇಟ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ರ್ಯಾಂಡೆಡ್ ಎಲ್ಲ ನೋಡಿ, ಬ್ರ್ಯಾಂಡೆಡ್ ಶ್ಯಾಂಪು ಯೂಸ್ ಮಾಡಿರೋದ್ರಿಂದ ನನ್ನ ಹೇರ್ ಸ್ಮೂತಾಗೇ ಇತ್ತು, ಇನ್ನೂ ಸ್ಮೂತಾಗಿದೆ. ತುಂಬ ಶಾರ್ಟ್ ಆಯಿತು, ಸ್ವಲ್ಪ ಬೇಗ ಗ್ರೋ ಆಗೋ ಕಾರಣ ನನಗೇನು ಅಷ್ಟು ವರಿ ಇಲ್ಲ. ಮನೆಯವರೆಲ್ಲ ಫುಲ್ಲು ಟೆನ್ಷನ್ ಆಗಿದ್ದಾರೆ ಹೇರ್ ಕಟ್ ಮಾಡಿಸಿದ್ಕೆ. ನನ್ನ ಹೇರ್ಸ್ ಅಂತೂ ಎಲ್ಲರೂ ನನ್ನ ಹೇರ್ಸ್ ಮೇಲೆ ಕಣ್ಣಿತ್ತು. ಎಷ್ಟು ಉದ್ದ ಮತ್ತು ತಿಕ್ಕಾಗೂ ಇತ್ತು, ಲೆಂತಿಯಾಗೂ ಇತ್ತು, ಬ್ಲ್ಯಾಕಲ್ಲೂ ಇತ್ತು. ಅದು ಸ್ವಲ್ಪ ಬೇಜಾರಿದೆ, ಬಟ್ ಇಟ್ಸ್ ಓಕೆ, ಬೇಗ ಗ್ರೋತ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಹೇರ್ ಕಟ್ಟೆ. ನಾನು ಸ್ವಲ್ಪ ಕಡೆ ಈ ಕಡೆ ಆಪ್ರೇಷನ್ಸ್ ಹ್ಯಾಂಡಲ್ ಮಾಡ್ತಾಯಿದ್ದೆ. ನನಗೆ ಪೇಷನ್ಸ್ ಆಗಿ ಏನು ಮಾತಾಡಿದೆ ಹ್ಯಾಂಡಲ್ ಬ್ಲೋ ಡ್ರೈಯರ್ ಇದೆ ನನ್ನ ಹತ್ರ, ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಅದನ್ನು ಕೂಡ ಫಸ್ಟ್ ಯಾವಾಗ ಫಂಕ್ಷನಲ್ಲಿ ಒನ್ ಟೈಮ್ ಯೂಸ್ ಮಾಡಿರೋದಷ್ಟೇ. ನನ್ನ ಸ್ಟ್ರೈಟ್ನರು ಇದೆ, ಬಟ್ ಯಾವಾಗೋ ರೇರ್ಲಿ ಯೂಸ್ ಮಾಡೋದು. ಅಂದರೆ ನಂದು ಹೇರ್ಸ್ ತಿಕ್ಕಾಗಿರೋದ್ರಿಂದ ಒಣಗೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಮಿನಿಮಮ್ 2 hours ಬೇಕಿತ್ತು ಹೇರ್ ಒಣಗೋಕ್ಕೆ. ಈಗ ಅದೆಲ್ಲ ಪ್ರಾಬ್ಲಮ್ಸ್ ಇಲ್ಲ, ಬಟ್
ಹೇಳಿದೆ. ನನಗೆ ಜಾಸ್ತಿ ಸ್ವಲ್ಪ ಉದ್ದಕ್ಕೆ ಹೇಳಿದೆ. ನೀಟಾಗಿ ಕಟ್ ಮಾಡಿ ಅದು ನನಗೆ ತುಂಬ ಇಷ್ಟ ಆಯಿತು. ನಾನೇ ಮನೇಲಿ ನನಗೆ ಬೇಕಾದಾಗ 1-2 ಟೈಮ್ಸ್ ಮಾಡ್ಕೊಂಡಿದ್ದೆ. ಇವರು ನೀಟಾಗಿ ಸ್ಟೆಪ್ ಕಟ್ ಮಾಡಿದ್ರು ಆ್ಯಂಡ್ ಅದನ್ನು ಕರ್ಲ್ ಕೂಡ ಮಾಡಿದ್ರು. ಅದು ನನಗೆ ಇಷ್ಟ ಆಯಿತು. ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಹೇರ್ ಕಟ್ ಮಾಡ್ತಾರೆ. ಅವ್ರು ಜಾಸ್ತಿನೂ ಮಾಡಲ್ಲ, ಏನು ಕಮ್ಮಿನೂ ಮಾಡಲ್ಲ. ನಮಗೆ ಫಸ್ಟೇ ತೋರಿಸಿ ನಮ್ಮ ಒಪಿನಿಯನ್ ಕೇಳಿ ಅವ್ರ ಸಜೆಷನ್ಸ್ ಮಾಡ್ತಾರೆ. ನಾನು ನೋಡಿ ಆ ಕಡೆ ಈ ಕಡೆ ಆಡಿಸ್ತಾ ಇದ್ದೀನಿ, ಆದರೂ ಅವರು ಪೇಷನ್ಸ್ಫುಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನ್ನ. ಈ ಥರ ಬಂದಿದೆ ನನ್ನ ಹೇರ್ ಕಟ್. ಐ ಆಮ್ ಸ್ಯಾಟಿಸ್ಫೈಡ್. ನ್ಯೂ ಲುಕ್ ನಾನು ಫಸ್ಟ್ ಟೈಮ್ ಇಷ್ಟು ಶಾರ್ಟ್ ಹೇರ್ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ನಮಗಂತೂ ತುಂಬ ಪೇನ್ ಆಗುತ್ತೆ. ವೆಡ್ಡಿಂಗ್ ಯಾವಾಗ ಇರ್ತೀನಿ ಬಿಕಾಸ್ ನನಗೆ ತುಂಬ ಥಿಕ್ ಹೇರ್ಸ್ ಇರುತ್ತೆ. ಐಬ್ರೋ ಯಾವಾಗಲೂ ನನ್ನದು ಸ್ಕಿನ್ ಕಿತ್ಕೊಂಡೇ ಬರುತ್ತೆ. ತುಂಬ ಸೆನ್ಸಿಟಿವ್ ಇದೆ ಐಬ್ರೋ ಏರಿಯಾಸಲ್ಲಿ. ಅವರು ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಒನ್ ಟೈಮ್ ಕಾಮ್ ಸ್ಟುಡಿಯೋಸ್ನ ವಿಸಿಟ್ ಮಾಡಿ ತುಂಬ ನೀಟಾಗಿ ಸರ್ವಿಸ್ ಬ್ರ್ಯಾಂಡ್ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್